ಹಲೋ ನಮಸ್ಕಾರ ಕನ್ನಡಿಗರಿಗೆಲ್ಲ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೊನೆವರೆಗೂ ನೋಡಿ, ದಯವಿಟ್ಟು ಕೊನೆವರೆಗೂ ಯಾರು ನೋಡ್ತಿಲ್ಲ ವಿಷಯಗಳು ನೀವು ಪೂರ್ತಿಯಾಗಿ ನಾನು ಹೇಳೋ ವಿಷಯಗಳು ಯಾವುದೇ ಆಗಿರಲಿ ಕೊನೆವರೆಗೂ ನೋಡಿದರೆ ಅರ್ಥ ಆಗುತ್ತೆ. ಸೊ ಅದೇ ರೀತಿ ಇವತ್ತು ಒಂದು ವಿಷಯ ಚರ್ಚಿಸುತ್ತೇನೆ ನಿಮ್ಮೊಂದಿಗೆ. ಮೊದಲೊಬ್ಬರಿಗೆ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಇಡೀ ಕರ್ನಾಟಕದ ಹೆಮ್ಮೆಯ ಕನ್ನಡಿಗರಲ್ಲಿ ನನ್ನ ಮನವಿ. ಏನು ಗೊತ್ತಾ, ಕೆಲವರಿಗೆ ಅಬ್ಬಬ್ಬ ಲಕ್ಕಿ ಅನ್ನೋ ಥರ ಆಗಿಬಿಟ್ಟಿದೆ. ಏನಂತೀರಾ, ಎಷ್ಟು ಜನ ಈ ನಮ್ಮ ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಮೋಸ ಮಾಡೋರಿದ್ದಾರೆ. ಮೋಸ ಮಾಡೋರಿದ್ದರೆ ಮೋಸ ಹೋಗುವವರು ಇರ್ತಾರೆ, ಅದು ಖಂಡಿತ. ನನ್ನ ಕಣ್ಮುಂದೆ ತುಂಬ ಜನ ಮೋಸ ಹೋಗಿದ್ದಾರೆ, ಅಳಲು ತೋಡಿಕೊಂಡಿದ್ದಾರೆ ನನ್ನ ಹತ್ರ. ಅದು ಯಾವ ರೀತಿಯ ಮೋಸಗಳು ನನ್ನ ಹತ್ರ ಅವರು ಹೇಳ್ಕೊಂಡಿದ್ದಾರೆ, ನಾನು ನಿಮ್ಮ ಹತ್ರ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೂ ಈ ಅನುಭವ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊತೇನೆ ನಿಮ್ಮಲ್ಲಿ. ನಿಮ್ಮ ಜಿಲ್ಲೆಗಳಲ್ಲಿ ಯಾವುದಾದ್ರೂ ಹೊಸ ಬಿಲ್ಡಿಂಗ್ ಆಗ್ತಿದ್ರೆ, ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಕಟ್ಟಡ ನಡೀತಿದ್ರೆ, ಉದಾಹರಣೆಗೆ ಹಾಸ್ಪಿಟ್ಲೇ ಆಗಲಿ, ಅಥವಾ ಹಾಸ್ಪಿಟ್ಲ್ಗಳೇ ಆಗಲಿ, ಕಾಲೇಜ್ಗಳೇ ಆಗಲಿ, ಕಂಪ್ನಿಗಳೇ ಆಗಲಿ, ಫ್ಯಾಕ್ಟ್ರಿಗಳೇ ಆಗಲಿ, ಇನ್ನು ಯಾವುದೇ ಹೊಸ ಬಿಲ್ಡಿಂಗ್ ಕಟ್ಟಡ ನಡೀತಿದ್ರೆ ನಮ್ಮ ರಾಜ್ಯದಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಏನೆಲ್ಲ ಒಂದು ಮೆಸೇಜ್ ಕೊಡ್ತಿದೆ ಈ ಮೋಸ ಮಾಡೋ ಜನಗಳು. ಈ ಫ್ಯಾಕ್ಟ್ರಿಗಳಲ್ಲಿ ತುಂಬ ಪೋಸ್ಟ್ಗಳಿದ್ದಾವೆ. ಈ 1 ಲಕ್ಷ ಕೊಟ್ಟರೆ ನಾನು ಮಾಡಿಸ್ಕೊಡ್ತೀನಿ, ಅಡ್ವಾನ್ಸ್ 50,000 ಕೊಡಿ, ಅಡ್ವಾನ್ಸ್ 10,000 ಕೊಡಿ, ಜಾಬ್ ಆದಮೇಲೆ ಎಲ್ಲ ದುಡ್ಡು ಕೊಡಿ. ಇಡೀ ರಾಜ್ಯದಲ್ಲಿ ಈ ಥರ ಧೋಖಾ ಮಾಡೋ ಜನಗಳು ದಂಧೆ ನಡೀತಾನೇ ಇದೆ. ಇದಕ್ಕೆ ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ದಯವಿಟ್ಟು ನೀವು ತುಂಬ ಎಚ್ಚರದಿಂದ ಇರಬೇಕು. ನನ್ನ ಫ್ರೆಂಡ್ ಒಬ್ಬರು ನನ್ನನ್ನು ಫೋನ್ ಮಾಡಿ ಕೇಳ್ತಿದ್ರು, ಈ ಥರ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗ್ತಿದೆ, ಈ ಥರ ಒಂದು ಹಾಸ್ಪಿಟ್ಲೇ ಓಪನ್ ಆಗ್ತಿದೆ, ಇಂಥ ಹಾಸ್ಪಿಟ್ಲಲ್ಲಿ ಜಾಬ್ ಇದೆ ಅಂತ ನನಗೆ ಹೇಳಿದ್ದಾರೆ. ಜಾಬ್ ಮಾಡಿಕೊಡೋಕ್ಕೆ 1 ಲಕ್ಷ ರೂಪಾಯಿ ಕೇಳಿದ್ದಾರೆ, ಅಡ್ವಾನ್ಸ್ 10,000 ರೂಪಾಯಿ ಕೇಳ್ತಿದ್ದಾರೆ. ಏನು ಮಾಡಲಿ, ನನಗೆ ಏನೂ ಗೊತ್ತಾಗ್ತಿಲ್ಲ, ಕೊಡ್ಲಾ ಏನು ಮಾಡಲಿ ಅಂತ ನನ್ನ ಹತ್ರ ಕೇಳಿದರು. ನಾನು ಹೇಳ್ತೀನಿ, ಇವ್ರು ಕೇಳೋಕ್ಕೆ ಮುಂಚೆ ನನಗಾಗಿರೋ ಅನುಭವ. ಒಂದು ಇನ್ಸ್ಟಿಟ್ಯೂಟ್, ಅಲ್ಲಿ ನನ್ನ ಫ್ರೆಂಡು ವರ್ಕ್ ಮಾಡ್ತಾರೆ, ಅಲ್ಲಿ ಜಾಬು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು 2 ಲಕ್ಷ ರೂಪಾಯಿ ತಗೊಂಡು ಅವರಿಗೆ ಆ ಇನ್ಸ್ಟಿಟ್ಯೂಟ್ ಒಂದು ಹೆಸರು ಇರುತ್ತಲ್ಲ, ಆ ಹೆಡ್ ಲೆಟರ್ ಪ್ಯಾಡ್ ಏನೋ ಡೂಪ್ಲಿಕೇಟ್ ಮಾಡಿಬಿಟ್ಟು ಅವ್ರ ಕೈ ಕೊಟ್ಟಿದ್ದಾರೆ. ಆಯಿತು, ನಿನ್ನ ಜಾಬ್ ಆಗಿದೆ, ಹೋಗು ಈ ಇನ್ಸ್ಟಿಟ್ಯೂಟಲ್ಲಿ ಜಾಯಿನ್ ಆಗು, ನಿನಗೆ ತಗೊಳ್ತಾರೆ, ತಿಂಗಳಿಗೆ 40,000 ರೂಪಾಯಿ ಪೇಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವರು 2 ಲಕ್ಷ ರೂಪಾಯಿ ಕೊಟ್ಟವರು ಅಲ್ಲಿ ನಮ್ಮ ಫ್ರೆಂಡ್ ವರ್ಕ್ ಮಾಡೋ ಇನ್ಸ್ಟಿಟ್ಯೂಟ್ ಹೋಗಿದ್ದಾರೆ. ಅದು ಡೂಪ್ಲಿಕೇಟ್ ಆರ್ಡ್ರ್ ಕಾಪಿ ಆಗಿರುತ್ತೆ. ಅದನ್ನು ತಗೊಂಡು ಹೋದಾಗ ನನ್ನ ಫ್ರೆಂಡ್ ಕೈ ನೋಡಿದ್ದಾರೆ, ಏನಿದು ಅಂತ ಕೇಳಿದ್ದಕ್ಕೆ, ಇಲ್ಲಿ ನಾವು ಡ್ಯೂಟಿ ಜಾಯ್ನ್ ಆಗೋಕ್ಕೆ ಬಂದಿದ್ದೀವಿ ಸರ್, ಇದು ಆರ್ಡ್ರ್ ಕಾಪಿ ಇದೆ, ಎಲ್ಲಿ ಹೋಗಬೇಕು, ನಾವು ಯಾರನ್ನ ಮೀಟ್ ಮಾಡಬೇಕು ಅಂತ. ನನ್ನ ಫ್ರೆಂಡ್ ಹೇಳ್ದ, ನೋಡಿ ನಾವು ಜಾಯ್ನ್ ಆಗಬೇಕಾದ್ರೆ ಈ ಥರ ಆರ್ಡ್ರ್ ಕಾಪಿ ಇರಲಿಲ್ಲ. ಸೊ ಇದು ಡೂಪ್ಲಿಕೇಟ್ ಕಾಣ್ತಿದೆ. ನಿಮಗೆ ಆರ್ಡ್ರ್ ಕಾಪಿ ಮನೆಗೆ ಬಂದಿತ್ತಾ ಅಥವಾ ಯಾರಾದರೂ ನಿಮ್ಮ ಕೈಗೆ ಕೊಟ್ಟಿದ್ದಾರೆ ಅಂತ ನನ್ನ ಫ್ರೆಂಡ್ ಕೇಳ್ದ ಅವ್ರಿಗೆ. ಅವ್ರು ಹೇಳಿದರು, ಇಲ್ಲ ನಮ್ಮ ಕೈಗೆ ಕೊಟ್ಟಿದ್ದಾರೆ, ಮನೆಗೆ ಪೋಸ್ಟ್ ಮೂಲಕ ಏನು ಬಂದಿಲ್ಲ. ಹಾಗಾದರೆ ಇದು ನನ್ನ ಪ್ರಕಾರ ಡೂಪ್ಲಿಕೇಟ್ ಇರ್ಬೋದು, ನಮ್ಮ ಆರ್ಡ್ರ್ ಕಾಪಿಗಳು ಬೇರೆ ಥರ ಇರುತ್ತೆ. ನಿಮಗೆ ಕೈಗೆ ಯಾರು ಕೊಟ್ಟಿದ್ದಾರೆ ಹೋಗಿ ಅವ್ರನ್ನ ಇನ್ನೊಂದು ಸರಿ ವಿಚಾರಿಸಿ, ಇದು ಒರಿಜಿನಲ್ ಅಂತ ನನಗೆ ಹೇಳೋಕ್ಕಾಗಲ್ಲ, ಬಟ್ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕರ್ಕೊಂಡು ಬಂದು ಜಾಯ್ನ್ ಆಗಿ ಅಂತ ನನ್ನ ಫ್ರೆಂಡ್ ಹೇಳಿದ್ದ. ಅವ್ರು ಹೋದವ್ರು ಮತ್ತೆ ಬಂದೇ ಇಲ್ಲ ಆ ಇನ್ಸ್ಟಿಟ್ಯೂಟ್ಗೆ ಅಂತಲೂ ನನ್ನ ಫ್ರೆಂಡ್ ಹೇಳ್ದ. ಸೊ ನೋಡಿ, ಈ ಥರ ಮೋಸ ಮಾಡ್ತಿರ್ತಾರೆ, ನೀವುಗಳು ಕೂಡ ಎಚ್ಚರದಿಂದ ಇರಬೇಕು. ನನ್ನ ಫ್ರೆಂಡ್ ಒಬ್ಬರು ನನಗೆ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ನಾನು ಅವರಿಗೆ ಹೇಳಿದೆ, ನೋಡು 1 ಲಕ್ಷ ಏನಕ್ಕೆ, 1,20,000 ಕೊಡ್ತೀನಿ ಅಂತ ಹೇಳು, ಜಾಯಿನ್ ಆದಮೇಲೆ ಕೊಡ್ತೀನಿ ಅಂತ ಹೇಳು. ಜಾಯಿನ್ ಆಗೋಕ್ಕೆ ಮುಂಚೆ 1 ರೂಪಾಯಿನೂ ಕೊಡಬೇಡ. ಅವ್ರೇನಾನ ದುಡ್ಡು ಕೇಳ್ತಿದ್ರೆ ನೀನು ಹೇಳು, ನಾನು ಅದು ಡ್ಯೂಟಿಗೆ ಜಾಯಿನ್ ಆದರೆ ನೀವು ಕೇಳೋಕ್ಕಿಂತಲೂ 10-20,000 ಜಾಸ್ತಿ ಕೊಡ್ತೀನಿ, ಆದರೆ ಮುಂಚಿತವಾಗೂ ಕೊಡಲ್ಲ ಅಂತ ಹೇಳಿಬಿಡು ಅಂದೆ. ಸೊ ಅವನೇನೂ ಕೊಡಲಿಲ್ಲ. ಅದು ಎಲ್ಲ ಫೇಕು ಅಂತ ಗೊತ್ತಾಯಿತು, ಮೋಸ ಅಂತ ಗೊತ್ತಾಯಿತು, ವಂಚನೆ ಅಂತ ಗೊತ್ತಾಯಿತು. ಅವನು ತಿರ್ಗಾ ನನಗೆ ಫೋನ್ ಮಾಡಿ ಥ್ಯಾಂಕ್ಸ್ ಗೆಳೆಯ ಅಂತ ಹೇಳ್ದ. ಸೊ ನೀವೆಲ್ಲ ಹುಷಾರಾಗಿರಿ. ಇಷ್ಟೇ ವಿಷಯ ಅಲ್ಲ, ತುಂಬ ಜನ ನನ್ನ ಹತ್ರ ಹೇಳ್ತಿರ್ತಾರೆ, ಅಲ್ಲೆಲ್ಲೋ ಒಂದು ಹಾಸ್ಪಿಟ್ಲ್ ಇದೆ ಅಂತೆ, ಅಲ್ಲೇನೋ ಒಂದು ಫ್ಯಾಕ್ಟ್ರಿ ಇದೆ ಅಂತೆ, ಅಲ್ಲಿ ಒಂದು 50,000 ಕೊಟ್ಟರೆ ಜಾಬ್ ಮಾಡಿಕೊಡ್ತಾರಂತೆ. ಯಾರು ಹೇಳಿದ್ದು ನಿಮಗೆ, ಏನು ಹೇಳಿದ್ದು ಅವ್ರನ್ನೇ ಹೋಗಿ ಕೇಳಿ ಅಂತ ನಾನು ಹೇಳ್ತಿದ್ದೆ. ನಮಗೆ ಗೊತ್ತಿಲ್ಲ.
ನನ್ನ ಪ್ರಕಾರ ಆ ಥರ ಏನೂ ಆಗಲ್ಲ. ಆಗೋದಾದರೆ ಮಾಡಿಕೊಟ್ಟವ್ರನ್ನ ಕೇಳಿ, ಮೋಸ ಹೋಗಬೇಡಿ ಅಂದೆ. ಯಾಕಂದರೆ ಒಂದಿಬ್ಬರು ಜನ ಮೋಸ ಹೋಗಿದ್ದಾರೆ. ನಮ್ಮ ಫ್ರೆಂಡು 50,000 ಸಾವಿರ ರೂಪಾಯಿ ಕೊಟ್ಟು ವರ್ಷಗಳು ಕಳೆದ್ರೂ ಕೂಡ ದುಡ್ಡು ಇಲ್ಲ, ಜಾಬು ಇಲ್ಲ, ಬಡತನದಲ್ಲಿದ್ದವರೆಲ್ಲ ಸಾಲ ಮಾಡಿಬಿಟ್ಟು ಜಾಬ್ ಆಗುತ್ತೆ ಅನ್ನೋ ಆಸೆಗೆ ದುಡ್ಡು ಕೊಡ್ತಾರೆ, ಮೋಸ ಹೋಗಿಬಿಟ್ಟು ಮನೇಲಿ ಕೂತ್ಕೊಳ್ತಿದ್ದಾರೆ. ಸೊ ನೀವೆಲ್ಲ ಹುಷಾರಾಗಿರಿ. ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೂ ಕೂಡ ಜಾಗ್ರತೆ ಮೂಡಿಸಿ. ಯಾರಾದರೂ ನಿಮಗೆ ಫೋನ್ ಮಾಡೋದಾಗಲಿ ಅಥವಾ ಬೇರೆಯವ್ರ ಮೂಲಕ ಆಗಲಿ, ಇಷ್ಟು ಕೊಡು ನಿನಗೆ ಜಾಬ್ ಮಾಡಿಕೊಡ್ತೀನಿ, ಇಂಥ ಇನ್ಸ್ಟಿಟ್ಯೂಟಲ್ಲಿ ಪೋಸ್ಟ್ ಖಾಲಿ ಇದ್ದಾವೆ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೊಡೋಕ್ಕೆ ಹೋಗಬೇಡಿ. ನೀವು ಜಾಬ್ ಮಾಡೋದೇ ಆಗಿದ್ದರೆ ಒಂದು ವೇಳೆ ಫ್ಯಾಕ್ಟ್ರಿನೇ ಇರಲಿ, ಕಂಪ್ನಿನೇ ಇರಲಿ, ಹಾಸ್ಪಿಟ್ಲ್ಗಳೇ ಇರಲಿ, ಕಾಲೇಜ್ಗಳೇ ಇರಲಿ, ಅಲ್ಲಿ ಯಾರು ಹೆಡ್ ಇರ್ತಾರೋ ಡೈರೆಕ್ಟಾಗಿ ಅವ್ರನ್ನ ಮೀಟಾಗಿ, ಯಾರು ಡೈರೆಕ್ಟರ್ ಇರ್ತಾರೋ, ಯಾರು ನಿರ್ದೇಶಕರು ಇರ್ತಾರೋ, ಯಾರು ಅಲ್ಲಿ ಮೇಲ್ವಿಚಾರಣೆ ನೋಡ್ತಾರೋ ಅವ್ರನ್ನ ಹೋಗಿ ಮೀಟಾಗಿ, ಅಲ್ಲಿ ಜಾಬ್ ಇದ್ದರೆ ಅವರೇ ಯಾವುದ್ರ ಬಗ್ಗೆ ಪ್ರೊಸೀಜರ್ ಹೇಳ್ತಾರೆ ಏನು ಮಾಡಬೇಕು ಅಂತ. ಸೊ ಈ ಮಧ್ಯವರ್ತಿಗಳಿಗೆ ನೀವು ದುಡ್ಡು ಕೊಡೋದು, ಜಾಬ್ ಮಾಡಿಕೊಡ್ತಾರೆ ಅಂತ ಕಾಯೋದು, ಮೋಸ ಹೋಗೋದು ಮಾಡಬೇಡಿ. ಇಡೀ ಕರ್ನಾಟಕದಲ್ಲಿ ಈ ಥರ ನಡೀತಿದೆ, ಕಾಮನ್ ಆಗಿದೆ, ಅವ್ರಿಗೆ ಬಂದು ಬಿಸ್ನೆಸ್ ಆಗಿದೆ, ಈಸಿಯಾಗಿ ದುಡ್ಡು ಸಂಪಾದನೆ ಮಾಡುವಂಥ ಒಂದು ದಾರಿಯಾಗಿದೆ. ಶ್ರೀಮಂತರಾದರೆ ಕೊಟ್ಟರು ನಡೆಯುತ್ತೆ, ಹೋದರೆ ಹೋಯ್ತು 50,000 ಅಂತ. ಬಡವರು ಸಾಲ ಮಾಡಿ 50,000ವರೆಗೂ ಕೊಟ್ಟರೆ ಜಾಬ್ ಆಗಿಲ್ಲ ಅಂದರೆ ಅವರು ಸಾಲ ಮಾಡಿದ್ದಕ್ಕೆ ಬಡ್ಡಿ ತೀರಿಸೋದಾದರೂ ಹೇಗೆ? ಈ 50,000 ಕೊಟ್ಟಿರೋ ಚಿಂತೆಯಲ್ಲಿ ಅವರು ಬದುಕೋದಾದರೂ ಹೇಗೆ ಅಲ್ವಾ? ನಿಮಗೂ ಕೂಡ ಈ ಥರ ಯಾರಾದರೂ ಫೋನ್ ಮಾಡಿರ್ಬೋದು, ಇಂಥ ಹಾಸ್ಪಿಟ್ಲ್ಗಳಲ್ಲಿ ಜಾಬ್ ಇದೆ, ಕೊಡು ದುಡ್ಡು 50,000 1,00,000 ಕೊಡು ಮಾಡಿಸ್ಕೊಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ನೀವು ವಿಚಾರ ಮಾಡಿ ನೋಡಿ. ಖಂಡಿತವಾಗ್ಲೂ ಅದು ಇದ್ದಿದ್ದೇ ಆಗಿದ್ದರೆ ಅದು ನಿಮ್ಮಿಷ್ಟ. ಯಾಕಂದರೆ ನಾನು ನೋಡ್ತಿರೋ ಹಾಗೆ ಇದರಲ್ಲಿ ಸಕ್ಸಸ್ ಆದವ್ರಿಗಿಂತಲೂ ಮೋಸ ಹೋದವರೇ ತುಂಬ ಜನ ಇದ್ದಾರೆ. ನನ್ನ ಮುಂದೆಯೇ ತುಂಬ ಜನ ಮೋಸ ಹೋಗಿದ್ದಾರೆ. ನೀವುಗಳು ಮೋಸ ಹೋಗಬೇಡಿ. ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಾನು ಮನವಿ ಮಾಡಿಕೊಳ್ತೇನೆ, ಆಗೋದೇ ಆಗಿದ್ದರೆ ಜಾಬು ನೀವು ಕೊಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಅದು ಕೊಡಿ ಅಂತಲೂ ನಾನು ಹೇಳೋದಿಲ್ಲ. ಯಾಕಂದರೆ ನೀವು ನ್ಯೂಸ್ಗಳಲ್ಲಿ 1 ವರ್ಷ ಹಿಂದೆಯಿಂದ ನೋಡ್ತಾನೇ ಇದ್ದೀರಾ. ನೀವು ಜಾಬ್ಗಳಿಗೆ ಯಾವ ಸರ್ಕಾರಿ ಕೆಲಸ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ ಮಾಡಿಸ್ಕೊಡ್ತೀವಿ, ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂತಾರೆ. ಎಕ್ಸಾಮ್ಗಳಲ್ಲಿ ಮೋಸಗಳೆಲ್ಲ ಆಗ್ತಿದ್ದಾವೆ. ಎಲ್ಲಿ ನೋಡಿದ್ರಲ್ಲಿ ಲಂಚ, ಎಲ್ಲಿ ನೋಡಿದ್ರಲ್ಲಿ ಮೋಸ, ವಂಚನೆ, ದ್ರೋಹ ಇದೆಲ್ಲ ಆಗ್ತಿದೆ. ಅದು ಬಡವರಿಗೆ ಜಾಸ್ತಿ ಆಗ್ತಿದೆ. ಸೊ ಈ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಕ್ಸಾಮ್ಗಳು ಬರೆಯೋದು ಅಷ್ಟು ಈಸಿನೂ ಅಲ್ಲ, ಬಟ್ ಓದೋರಿಗೆಲ್ಲ ಅದು ಈಸಿನೇ ಬಿಡಿ. ಸೊ ಹಾಗಾಗಿ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ, ಇಂಥ ಫ್ಯಾಕ್ಟ್ರಿಗಳಲ್ಲಿ, ಇಂಥ ಹಾಸ್ಪಿಟ್ಲ್ಗಳಲ್ಲಿ, ಇಂಥ ಕಂಪ್ನಿಗಳಲ್ಲಿ ಜಾಬ್ ಕೊಡಿಸ್ತೀನಿ ಅಂತ ಅಂದರೆ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರೋದೇ ಬೆಸ್ಟು ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ಫ್ರೆಂಡು ಇನ್ನೊಬ್ಬರು ಕೂಡ ಹೇಳ್ತಿದ್ರು, ಅವ್ರು ವರ್ಕ್ ಮಾಡೋ ಹಾಸ್ಪಿಟ್ಲಲ್ಲಿ ಅಂಥ ಜಾಬ್ ಇದೆ, ಈ ಡಿ ಗ್ರೂಪು ಸಿ ಗ್ರೂಪು ಜಾಬ್ ಇದೆ, ಮಾಡಿಸ್ಕೊಡ್ತೀವಿ 10 ಲಕ್ಷ ಕೊಡಿ ಅಂದಿದ್ರಂತೆ. ತಿಂಗಳಿಗೆ 45,000 ಪೇಮೆಂಟ್ ಕೊಡಿಸ್ತಾರಂತೆ. ಗೌರ್ಮೆಂಟ್ ಜಾಬ್ ಇದ್ದರೆ ಕಾಲ್ ಮಾಡ್ತಾರೆ, ಆಯಾ ಇನ್ಸ್ಟಿಟ್ಯೂಟವರು, ಆಯಾ ಸಂಸ್ಥೆಯವರು ಕಾಲ್ ಮಾಡಿದಾಗ ಎಕ್ಸಾಮ್ ಬರೆಯೋದಿರುತ್ತೆ. ಎಕ್ಸಾಮಲ್ಲಿ ಪಾಸ್ ಆದಾಗ ಜಾಬು ಆಗುತ್ತೋ ಬಿಡುತ್ತದೋ ಆಮೇಲೆ. ಸೊ ಡೈರೆಕ್ಟಾಗಿ ಎಲ್ಲೂ ಜಾಬ್ ಆಗೋಲ್ಲ ಗೌರ್ಮೆಂಟ್ ಜಾಬು. ಸುಮ್ಮನೆ ದುಡ್ಡು ಕಟ್ಕೊಂಡು ಕೈ ಸುಟ್ಕೋಬೇಡಿ. ಕೆಲವರು ಆಸ್ತಿ ಪಾಸ್ತಿ ಮಾರ್ಕೊಂಡು ದುಡ್ಡು ಕಲೆಕ್ಟ್ ಮಾಡಿ ಕೊಡ್ತಿರ್ತಾರೆ. ಸೊ ಅಂಥವರು ತುಂಬ ಜಾಗೃತಿಯಿಂದ ಇರಬೇಕಾಗುತ್ತೆ. ಇಲ್ಲಾಂದರೆ ಲಕ್ಷ ದುಡ್ಡು ಕೊಟ್ಟು ಜೀವನ ಪರ್ಯಂತ ಕೊರಗುವಂಥ ಪರಿಸ್ಥಿತಿ ಇದೆ. ಏನೇ ಇರಲಿ, ಬಿ ಅಲರ್ಟ್. ನೀವೆಲ್ಲ ಜಾಗೃತಿಯಿಂದ ಇರಬೇಕು. ಯಾಕಂದರೆ ನನ್ನ ಒಂದು ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ, ಆಮೇಲೆ ಆರೋಗ್ಯವಂತ ಸಮಾಜಕ್ಕಾಗಿ. ನೀವೆಲ್ಲರೂ ಜಾಗೃತಿಯಿಂದ ಇರಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.